ಫಸ್ಟ್ ನಾನು ನೀವು 3ನ ಕ್ವಶನ್ ಕೇಳ್ತೀನಿ. ಮಾನವನ ಹೃದಯವು ದಿನಕ್ಕೆ ಸುಮಾರು ಎಷ್ಟು ಬಾರಿ ಬಡ್ಕೋತದೆ? ದಿನಕ್ಕೆ ಕೇಳಿನ, ನಿಮಿಷಕ್ಕೆ ಅಲ್ಲ. ರೈಟ್. ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿರ್ತವೆ? ಯಾವ್ಯಾವ? ಮಾನವನ ಹೃದಯವು ಸ್ನಾಯುವಿನ ಒಂದು ಅಂಗ ಆಗಿರ್ತದ. ಇದು ಶ್ವಾಸಕೋಶಗಳ ನಡುವೆ ಇದಿರ್ತದ. ಇದು ನಮ್ಮ ಎಡಗೈ ಮುಷ್ಟಿ ಏನಿರ್ತದ ಅಷ್ಟು ಗಾತ್ರವನ್ನು ಹೊಂದಿರ್ತದ. ಇದು ಒಳಪದರ, ಸ್ನಾಯು ಪದರ ಮತ್ತು ಮೇಲ್ಪದರವನ್ನು ಹೊಂದಿರ್ತದ. ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಹೃದಯವು ಒಂದು ಪ್ರಮುಖ ಅಂಶವಾಗಿರ್ತದ. ಮಾನವನ ಹೃದಯದಲ್ಲಿ 4 ಕೋಣೆಗಳಿರ್ತವೆ ಅಂತ ಹೇಳಿರಿ. ಮ್ಯಾಲಿನೂ 2 ಹೃತ್ಕರ್ಣಗಳು, ಕೆಳಗಿನೂ 2 ಹೃತ್ಕುರ್ಷಿಗಳು. ಈ ನಡುವೆ ಏನು ಬೇರ್ಪಡಿಸ್ತದಲ್ಲ ಇದಕ್ಕೆ ಸೆಪ್ಟಮ್ ಅಂತಾರ. ಇಲ್ಲಿ ನೀವು ಅಭಿಧಮನಿ, ಅಪಧಮನಿ ನಾಳಗಳವಲ್ಲ. ಅಪಧಮನಿ ಶುದ್ಧ ರಕ್ತವನ್ನು ಹೊಂದಿರ್ತದೆ. ಇದು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸಾಗಣೆ ಮಾಡ್ತದೆ. ಅಭಿಧಮನಿ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಉತ್ತ ರಕ್ತವನ್ನು ಹೃದಯಕ್ಕೆ ಕಳಿಸ್ತದೆ. ಮತ್ತು ಈಗ ಎಲ್ಲ ಅಭಿಧಮನಿದಾಗ ಅಶುದ್ಧ ರಕ್ತ ಇರ್ತದೆ ಅಂತ ಹೇಳಿನಿ. ಆದ್ರೆ ಪಲ್ನರಿ ಅಭಿಧಮನಿದಾಗ ಮಾತ್ರ ಶುದ್ಧ ರಕ್ತ ಹರಿತಿರ್ತದೆ. ಮಾನವನ ಆರೋಗ್ಯವಂತ ಮಾನವನ ಹೃದಯವು 1 ನಿಮಿಷಕ್ಕೆ 72 ಬಾರಿ ಬಡ್ಕೋತದೆ. ಇದು ಹೃದಯವು ಸುಮಾರು 2000 ಗ್ಯಾಲನ್ ರಕ್ತವನ್ನು ಪಂಪ್ ಮಾಡ್ತದೆ. ಸರಿ,